MTAR ಅಥವಾ MTAR ಯಾವ ರೀತಿ ನಾವು ಈ IPOನ ಪ್ರೊನೌನ್ಸ್ ಮಾಡಬಹುದು ಅಂತ ನಿಮಗೆ ಗೊತ್ತಿದ್ದರೆ ನೀವು ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ಫ್ರೆಂಡ್ಸ್, ಮಾರ್ಚ್ ತಿಂಗಳಿನ ಮೊದಲನೇ IPO MTAR ಟೆಕ್ನಾಲಜೀಸ್ 3 ಮಾರ್ಚ್ ಓಪನ್ ಆಗ್ತಾ ಇದೆ. ಇದು ಒಂದು ಯೂನಿಕ್ ಕಂಪನಿ. ನಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲಿ ಈ ಥರ ಕಂಪನಿಯ ಶೇರ್ಸ್ ಇರಲೇಬೇಕು. ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾವು ಕಂಪನಿಯ ವಿವರ, ಅದರ ಕಾರ್ಯವೈಖರಿ, IPO ಡೀಟೇಲ್ಸ್ ಹಾಗೂ ಈ IPOದಲ್ಲಿ ಅಪ್ಲೈ ಮಾಡೋದ್ರಿಂದ ಏನೇನೆಲ್ಲ ಅಡ್ವಾಂಟೇಜ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಆಗ ನಿಮಗೆ ಈ IPOದಲ್ಲಿ ಅಪ್ಲೈ ಮಾಡೋದೇ ಬೇಡ ಅಂತ ಡಿಸಿಷನ್ ತಗೊಳ್ಳೋಕ್ಕೆ ಭಾಳ ಯೂಸ್ಫುಲ್ ಆಗುತ್ತೆ. ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆಲ್ಲ ನಿಮ್ಮದೇ ಆದ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಫ್ರೆಂಡ್ಸ್, ಈ ಚಾನಲಲ್ಲಿ ನಾನು ನಿರಂತರವಾಗಿ ಇನ್ವೆಸ್ಟ್ಮೆಂಟ್ ಹಾಗೂ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಟ್ರೇಡಿಂಗ್ ಮತ್ತು ಎಕಾನಮಿ ಸಂಬಂಧಪಟ್ಟ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಇನ್ನು ನೀವು ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಹಾಗೂ ಚಾನಲ್ನ ಎಲ್ಲ ವಿಡಿಯೋಗಳು ನೀವು ಪ್ಲೇ ಲಿಸ್ಟಿಂದ ಪಡಿಬೋದು. ಫ್ರೆಂಡ್ಸ್, MTAR ಟೆಕ್ನಾಲಜೀಸ್ 1999ರಲ್ಲಿ ಹೈದರಾಬಾದಲ್ಲಿ ಸ್ಥಾಪನೆ. ಇದು ಭಾರತದಲ್ಲಿ ಪ್ರಿಸಿಷನ್ ಇಂಜಿನಿಯರಿಂಗ್ ಪ್ರಾಡಕ್ಟಲ್ಲಿ ಭಾಳ ಹೆಸರುವಾಸಿಯಾಗಿದೆ. ಪ್ರಿಸಿಷನ್ ಇಂಜಿನಿಯರಿಂಗ್ ಅಂದರೆ ಏನು? ಪ್ರಿಸಿಷನ್ ಇಂಜಿನಿಯರಿಂಗ್ ಅಂದರೆ ಕಾರ್ಖಾನೆಗಳ ಮಷಿನರಿಗಳ ಡಿಸೈನಿಂಗ್ ಹಾಗೂ ಡಿಸೈನ್ಗೆ ಸಂಬಂಧಪಟ್ಟಂಗೆ ಪಾರ್ಟ್ಗಳನ್ನ ತಯಾರಿಸೋದು. ಅದಕ್ಕಾಗಿ ಈ ಕಂಪ್ನಿ ಭಾಳ ಪಾಪ್ಯುಲರ್ ಆಗಿದೆ ಭಾರತದಲ್ಲಿ. ಇವರ ಮೇನ್ ಕ್ಲೈಂಟ್ಸ್ ಬಂದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಇಸ್ರೋ, ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ NCPIL, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ DRDO, ಬ್ಲೂಮ್ ಎನರ್ಜಿ, ರಫೇಲ್, ಎಲ್ಬಿಟ್ ಹೀಗೆ ಪ್ರಮುಖವಾದ ಕಂಪ್ನಿಗಳಿಗೆಲ್ಲ ಇದು ಮಷಿನರಿ ಡಿಸೈನಿಂಗ್ ಹಾಗೂ ಅವುಗಳ ಪಾರ್ಟ್ನ ತಯಾರಿಸುತ್ತೆ. ಸೊ ಇದರಿಂದನೇ ತಿಳ್ಕೊಬೋದು ಈ ಕಂಪ್ನಿಯ ಕಾರ್ಯವೈಖರಿ ಹೇಗಿದೆ ಅಂತ. ಈ ಕಂಪನಿಯ ಫೈನಾನ್ಷಿಯಲ್ಸ್, ಟೋಟಲ್ ಅಸೆಟ್ಸ್, ಟೋಟಲ್ ರೆವಿನ್ಯೂ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 2018ನಿಂದ 2020 ಹಾಗೂ ಇತ್ತೀಚಿನ 2020 ಸೆಪ್ಟೆಂಬರ್ವರೆಗೆ ಡಿಸೆಂಟಾಗೇ ಇದೆ. ಆ ಡೀಟೇಲ್ಸ್ ನೀವು ಈ ಸ್ಕ್ರೀನಲ್ಲಿ ನೋಡ್ಬೋದು. ಕಂಪನಿ ಈ IPO ತೊಗೊಂಡು ಬರೋದು ತನ್ನ ಕೆಲವು ಸಾಲಗಳನ್ನು ಈ IPO ಮೂಲಕ ಪಾರ್ಷಲಿ ಇಲ್ಲ ಫುಲ್ಲಿ ಕ್ಲಿಯರ್ ಮಾಡುತ್ತೆ. ಕಂಪ್ನಿ ವರ್ಕಿಂಗ್ ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡುತ್ತೆ ಹಾಗೂ ಕಂಪನಿಯ ಇತರೆ ಜನರಲ್ ಎಕ್ಸ್ಪೆನ್ಸಸ್ಗಾಗಿ ಯೂಸ್ ಮಾಡುತ್ತೆ. ಇನ್ನು MTAR ಟೆಕ್ನಾಲಜೀಸ್ IPOದಲ್ಲಿ ನಾವು ಏನಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಅದರ ಮೇನ್ ಸ್ಟ್ರೆಂತ್ ಬಂದು ಕಂಪನಿಯ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ, 7 ಮಾಡರ್ನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್, ಡೈವರ್ಸಿಫೈಡ್ ಸಪ್ಲೈಯರ್ ಬೇಸ್, ಸ್ಟ್ರಾಂಗ್ ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಕ್ವಾಲಿಫೈಡ್ ಮ್ಯಾನೇಜ್ಮೆಂಟ್ ಟೀಮ್ ಈ ಕಂಪ್ನಿ ಹೊಂದಿದೆ. ಇವತ್ತಿಗೆ ಅಂದರೆ 1 ಮಾರ್ಚ್ MTAR ಟೆಕ್ನಾಲಜೀಸ್ IPO ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬಂದು 340 to 350 ರುಪೀಸ್ ಇದೆ. ಅಂದರೆ ಈ IPOದಲ್ಲಿ ಅಪ್ಲೈ ಮಾಡೋದ್ರಿಂದ ನಮ್ಗೆ ಎಷ್ಟು ಲಾಭ ಬರ್ಬೋದು ಅಂತ ನಾನು ಪ್ರೈಸ್ ಡೀಟೇಲ್ಸ್ ಹೇಳಬೇಕಾದ್ರೆ ಹೇಳ್ತೇನೆ. ಇನ್ನು IPO ಡೀಟೇಲ್ಸ್ ನೋಡ್ಕೊಂಡು ಬರೋಣ. ನಾನು ಆಲ್ರೆಡಿ ಹೇಳಿದ್ದಂಗೆ IPO ಓಪನ್ ಆಗೋದು ಬುಧವಾರ ದಿನ ಮಾರ್ಚ್ 3ರಿಂದ ಶುಕ್ರವಾರ ಮಾರ್ಚ್ 5ವರೆಗೆ ಇರುತ್ತೆ. IPO ಅಲಾಟ್ಮೆಂಟ್ ಗೊತ್ತಾಗೋದು ಮಾರ್ಚ್ 10 ಬುಧವಾರದ ದಿನ. ಅಲಾಟ್ಮೆಂಟ್ ಡೀಟೇಲ್ನ ನೀವು ಫಿನ್ಟೆಕ್ ಟೆಕ್ನಾಲಜೀಸ್ ರಿಜಿಸ್ಟರ್ ವೆಬ್ಸೈಟಿಂದ ಪಡಿಬೋದು. ಅದರ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನಿಮಗೆ ಅಲಾಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ನಿಮ್ಮ ಅಮೌಂಟ್ ರಿಫಂಡ್ ಆಗೋದು 12 ಮಾರ್ಚ್ ಶುಕ್ರವಾರದ ದಿನ. ನಿಮ್ಗೆ ಅಲಾಟ್ಮೆಂಟ್ ಆಗಿದ್ದಲ್ಲಿ ಶೇರ್ಸ್ ನಿಮ್ಮ ಡಿಮೆಟ್ ಅಕೌಂಟ್ಗೆ 15 ಮಾರ್ಚ್ ಸೋಮವಾರ ಬರುತ್ತೆ. ಹಾಗೂ ಈ IPO BSE ಹಾಗೂ NSEನಲ್ಲಿ ಮಂಗಳವಾರ ಬೆಳಿಗ್ಗೆ ಅಂದರೆ 16 ಮಾರ್ಚ್ 10 o'clockಗೆ ಲಿಸ್ಟಿಂಗ್ ಆಗುತ್ತೆ BSE ಹಾಗೂ NSEನಲ್ಲಿ. ಈ IPO 596 crore ಸಲುವಾಗಿ ಬರ್ತಾ ಇದೆ. ಅದರಲ್ಲಿ 123 crores ಫ್ರೆಶ್ ಇಶ್ಯೂ ಆಗಿರುತ್ತೆ ಹಾಗೂ 472 crores ಅಷ್ಟು ಆಫರ್ ಫಾರ್ ಸೇಲ್ ಇರುತ್ತೆ. IPO ಪ್ರೈಸ್ ಬಂದು 574 to 575 ಇರುತ್ತೆ. ಫ್ರೆಂಡ್ಸ್, ನೀವು ಈ IPOದಲ್ಲಿ ಅಪ್ಲೈ ಮಾಡಬೇಕಾದ್ರೆ ಕಟ್ ಆಫ್ ಪ್ರೈಸ್ 575ಗೆ ಅಪ್ಲೈ ಮಾಡಿ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಈ IPO GMP ಬಂದು 340 to 350 ರುಪೀಸ್ ಇದೆ ಅಂತ ಹೇಳಿದ್ದೆ. ಹಾಗಾದರೆ ಇಲ್ಲಿ ನೀವು ನೋಡ್ಬೋದು IPO ಕಟ್ ಆಫ್ ಪ್ರೈಸ್ 575ಗೆ ನೀವು ಅಪ್ಲೈ ಮಾಡಿದ್ದಲ್ಲಿ ಪ್ಲಸ್ 350 ರುಪೀಸ್ವರೆಗೆ GMP ಅಂದರೆ ಅರೌಂಡ್ 900 to 925 ರುಪೀಸ್ವರೆಗೆ ಈ IPO ಲಿಸ್ಟಿಂಗ್ ಆಗಬಹುದು. ಆಗ ನಿಮಗೆ ಆಲ್ಮೋಸ್ಟ್ 60% ಅಷ್ಟು ಲಿಸ್ಟಿಂಗ್ ಏನು ಸಿಗೋ ಚಾನ್ಸಸ್ ಹೆಚ್ಚಿನದಾಗಿದೆ. ಫ್ರೆಂಡ್ಸ್, ಅದಕ್ಕಾಗಿ ಈ IPOದಲ್ಲಿ ನೀವು ಲಿಸ್ಟಿಂಗ್ ಗೇನ್ ಸಲುವಾಗಿ ಹಾಗೂ ಇದೊಂದು ಅತ್ಯದ್ಭುತವಾದ ಕಂಪ್ನಿ ಆಗಿರೋದ್ರಿಂದ ಲಾಂಗ್ ಟರ್ಮ್ಗೆ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಿ
MTAR ಟೆಕ್ನಾಲಜೀಸ್ ಶೇರ್ಸ್ನ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇಟ್ಕೋಬಹುದು. ಈ IPOದಲ್ಲಿ ಅಪ್ಲೈ ಮಾಡೋಕ್ಕೆ ಮಿನಿಮಮ್ 1 ಲಾಟ್ ಮಾಡಬೇಕಾಗುತ್ತೆ. 1 ಲಾಟಲ್ಲಿ 26 ಶೇರ್ ಇರುತ್ತೆ. ಅದಕ್ಕಾಗಿ 14,950 ರುಪೀಸ್ನ ಪೇ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಅಂದರೆ 13 ಲಾಟ್ಸ್, ಅದಕ್ಕಾಗಿ 1,94,350 ರುಪೀಸ್ನ ಪೇ ಮಾಡಬೇಕಾಗುತ್ತೆ. ಆದರೆ ಒಬ್ಬರ ಹೆಸರಲ್ಲಿ ಓನ್ಲಿ 1 ಲಾಟ್ ಮಾತ್ರ ಅಪ್ಲೈ ಮಾಡಿ. ಇನ್ನು ನೀವು ಹೆಚ್ಚಿನದಾಗಿ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಫ್ರೆಂಡ್ಸ್ ಹೆಸರಲ್ಲಿ ಅಪ್ಲೈ ಮಾಡಿ. ಆಗ ನಿಮಗೆ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಆದರೆ ಕೂಡ ಅಲಾಟ್ಮೆಂಟ್ ಸಿಗೋ ಚಾನ್ಸಸ್ ಹೆಚ್ಚಿನದಾಗಿರುತ್ತೆ. ಸೊ ಇಷ್ಟೆಲ್ಲ ನಾನು MTAR ಟೆಕ್ನಾಲಜೀಸ್ IPO ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ದಯಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ. ಮತ್ತು ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಇದನ್ನು ನಾವು MTAR ಅಂತ ಪ್ರೊನೌನ್ಸ್ ಮಾಡಬೇಕಾ ಇಲ್ಲ MTAR ಅಂತ ಪ್ರೊನೌನ್ಸ್ ಮಾಡಬೇಕಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ IPOದಲ್ಲಿ ಅಪ್ಲೈ ಮಾಡೋಕ್ಕೆ ನಿಮಗೆ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂತಂದರೆ ನೀವು UPSTOX ಇಲ್ಲ ಆಂಜಲ್ ಬ್ರೋಕಿಂಗಲ್ಲಿ ವಿತಿನ್ ಅವರಲ್ಲಿ ಪೇಪರ್ಲೆಸ್ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಬೋದು. ಅದರ ಲಿಂಕು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನಿಮಗೆ ಪರ್ಸನಲೈಸ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಬೇಕು ಅಂತಂದರೆ ಆಂಜಲ್ ಬ್ರೋಕಿಂಗ್ ಲಿಂಕಿಂದ ನೀವು ಡಿಮ್ಯಾಟ್ ಹಾಗೂ ಟ್ರೇಡಿಂಗ್ ಅಕೌಂಟ್ನ ಓಪನ್ ಮಾಡಿ ನನಗೆ ತಿಳಿಸಿ. ನಾನು ನಿಮಗೆ ಪರ್ಸನಲೈಸ್ಡ್ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗ್ ಅಡ್ವೈಸ್ನ ಕೊಡ್ತೀನಿ ಫ್ರೆಂಡ್ಸ್. ನೀವು ಇದೇ ರೀತಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.